ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಪ್ರೊಫೈಲ್ ತುಂಬಾನೇ ಚೆನ್ನಾಗಿದೆ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೇನೆ. ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಬನ್ನಿ ಮೊದಲು ಇವರ ಪರಿಚಯನ ಮಾಡಿಕೊಳ್ಳೋಣ. ಇವರ ಹೆಸರು ಬಂದು ಕುಸುಮ ಅಂತ. ವಯಸ್ಸು 38 ವರ್ಷ ತುಂಬಿದೆ. ಊರು ಸಿರ್ಸಿ. ಗಂಡನ ಹೆಸರು ಬಂದು ರಾಕೇಶ್ ಅಂತ. ಮಕ್ಕಳು, ಒಂದು ಮಗು ಇದೆ. ವಿದ್ಯಾ ಅರ್ಹತೆ PUC. ಕೆಲಸ ಹೌಸ್ ವೈಫ್. ಹವ್ಯಾಸ ಅಗಲ ಮಾಡುವುದು. ಬಯಕೆ ಇಬ್ಬರಿಂದ ಕೇಳಿಸಿಕೊಳ್ಳುವುದು. ಸ್ನೇಹಿತರೆ, ಇದು ಇಷ್ಟು ಕುಸುಮ ಅವರು ಅವರಿಗೆ ಸಂಬಂಧಪಟ್ಟ ಬಯೋಡೇಟಾವನ್ನ ಶೇರ್ ಮಾಡಿಕೊಂಡಿದ್ದಾರೆ. ಜೀವನದ ಕಹಿ ಘಟನೆಗಳು. ಗೂಟ ಹಾಕಿಸಿಕೊಂಡವನ ಜೊತೆ ಮದುವೆ ಆದೆ, ಆದರೆ ಏನು ಪ್ರಯೋಜನ ಆಗಿಲ್ಲ. ಬಸುರಿ ಮಾಡುವವರೆಗೆ ಚೆನ್ನಾಗಿ ಕೇಯುತ್ತಿದ್ದ, ಆಮೇಲೆ ಏನಾಯ್ತೋ ಗೊತ್ತಿಲ್ಲ. ಅವನೊಂದು ತೀರ, ನಾನೊಂದು ತೀರ ಆಗಿಬಿಟ್ಟೆವು. ಪ್ರೀತಿ ಮಾಡಿ ಮದುವೆ ಆದರೂ ಸಂಬಂಧ ಕೊನೆಯವರೆಗೂ ಉಳಿಸಿಕೊಂಡು ಹೋಗುವುದಕ್ಕೆ ಸಾಧ್ಯವಾಗುತ್ತಿಲ್ಲ. ಸಂಬಂಧ ಒಬ್ಬರಿಂದ ಉಳಿಯುವುದಿಲ್ಲ, ಇಬ್ಬರು ಪ್ರಯತ್ನ ಪಡಬೇಕು. ಪರಸ್ಪರ ವಿಶ್ವಾಸ ಮತ್ತು ನಂಬಿಕೆಯ ಮೇಲೆ ಜೀವನ ಪಯಣ ಸಾಗುತ್ತೆ. ಸ್ನೇಹಿತರೆ, ಕುಸುಮ ಅವರು ಅವರ ಜೀವನದಲ್ಲಿ ಅನುಭವಿಸಿದ ಕಹಿ ಘಟನೆಗಳನ್ನು ಮನಪೂರ್ವಕವಾಗಿ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ವೀಕ್ಷಕರೇ, ಡುಕಾಟಿ ಸೂಪರ್ ಸ್ಪೋರ್ಟ್ ಬೈಕ್ ಬಗ್ಗೆ ಮಾಹಿತಿ ಇದ್ದಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹುಡುಗನ ವ್ಯಕ್ತಿತ್ವ. ಹುಡುಗನಾದವನು ವಿದ್ಯಾ ಅರ್ಹತೆಯನ್ನ ಹೊಂದಿರಬೇಕು. ನೋಡಲು ಹೇಗೆ ಇರಲಿ, ಒಳ್ಳೆಯ ವ್ಯಕ್ತಿತ್ವ ಇರಬೇಕು. ರೊಮ್ಯಾಂಟಿಕ್ ಆಗಿ ಮಾತನಾಡುವನಾಗಿರಬೇಕು. ಚೆನ್ನಾಗಿ ಕೇಯುವ ಅನುಭವ ಹೊಂದಿರಬೇಕು. ಸಂಬಂಧ ಕೊನೆಯವರೆಗೆ ಉಳಿಸಿಕೊಂಡು ಹೋಗುವನಾಗಿರಬೇಕು. ಹೆಣ್ಣಿನ ಬಗ್ಗೆ ವಿಪರೀತ ಕಾಳಜಿ ಇರಬೇಕು. ಆಚಾರ ವಿಚಾರಗಳಲ್ಲಿ ಒಳ್ಳೆಯ ದೃಷ್ಟಿಕೋನ ಇರಬೇಕು. ಮೊದಲು ಸ್ನೇಹ, ಆಮೇಲೆ ಪ್ರೀತಿ ಮಾಡಬೇಕು. ಸ್ನೇಹಿತರೆ, ಇದು ಇಷ್ಟು ಹುಡುಗನ ವ್ಯಕ್ತಿತ್ವದ ಕುರಿತು ಮಾಹಿತಿಯನ್ನ ಶೇರ್ ಮಾಡಿಕೊಂಡಿದ್ದಾರೆ. ನಿಮಗೆ ಸಿಗುವ ಸವಲತ್ತುಗಳು. ನಿಮ್ಮ ವೈಯಕ್ತಿಕ ಕುಂದುಕೊರತೆಗಳಿಗೆ ಸಹಾಯ ಮಾಡುತ್ತೇನೆ. ಬೇಕು ಅಂದಾಗ ಕೈಲಾದಷ್ಟು ಹಣ ಸಹಾಯ ಮಾಡುತ್ತೇನೆ. ಹೊಸ ಆಂಗಲ್ ಇಂದ ಕೇಳಿಸಿಕೊಳ್ಳುತ್ತೇನೆ. ನಿಮ್ಮ ಸಾಮಾನು ಚೆನ್ನಾಗಿ ಚೀಪಿ ರಸ ತೆಗೆಯುತ್ತೇನೆ. ಸಂಬಂಧ ಚೆನ್ನಾಗಿ ಇದ್ದರೆ ಮದುವೆನೂ ಆಗ್ತೀನಿ. ನಿಮಗೆ ಸುಖನೂ ಕೊಡ್ತೀನಿ, ನಿಮ್ಮ ದುಃಖಕ್ಕೂ ಭಾಗ್ಯನೂ ಆಗ್ತೀನಿ. ಇಬ್ಬರು ಸೇರಿ ಹೊಸ ವ್ಯಾಪಾರನು ಶುರು ಮಾಡೋಣ. ನಾನು ಇಷ್ಟ ಆದಲ್ಲಿ ಬೇಗ ಕಮೆಂಟ್ ಮಾಡಿ ತಿಳಿಸಿ. ನೋಡಿದ್ರಲ್ಲ ಸ್ನೇಹಿತರೆ, ಇವರಿಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೀವಿ. ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದವರಿದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರಿಂದ ಹೀಗೆ ಹಲವಾರು ಪ್ರೊಫೈಲ್ಗಳು ಬರುತ್ತವೆ. ಅದರಲ್ಲಿ ಖಂಡಿತವಾಗಿ ಒಂದನ್ನು ಸೆಟ್ ಮಾಡ್ಕೊಳ್ಬಹುದು. ಧನ್ಯವಾದಗಳು.